ಓಂ ಪ್ರಕಾಶ್ ಅವರ ಕೊಲೆಯ ಹಿಂದೆ ಆಸ್ತಿ ವಿಚಾರ ಬಹಳ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಅವರ ಹತ್ಯೆ ನಡೀತಾ ಎನ್ನುವ ಮಾಹಿತಿ. ಅವರ ತಂಗಿಯವರ ಹೆಸರುಗಳಿಗೆ ಆಸ್ತಿಯನ್ನು ಮಾಡಿದ್ರು, ಪ್ರಾಪರ್ಟಿ ಅವರ ಹೆಸರಿಗೆ ಮಾಡಿದ್ರು. ತಂಗಿಯರ ಹೆಸರಿಗೆ ಮಾಡಿದ್ದಂಥ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಾ ಇತ್ತಂತೆ. ಹಲವು ದಿನಗಳಿಂದ ದಂಪತಿ ಮಧ್ಯೆ ಜಗಳ ನಡೀತಾ ಇತ್ತು. ತಂಗಿಯರ ವಿಚಾರ ನೀನು ಮಾತಾಡಬೇಡ ಅಂತ ಹೇಳಿ ಓಂ ಪ್ರಕಾಶ್ ಅವರು ಹೇಳ್ತಾ ಇದ್ರು, ಎಚ್ಚರಿಕೆ ಕೊಡ್ತಾ ಇದ್ರು. 3 ವಿಚಾರಗಳು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಯುವತಿಯ ವಿಚಾರ. ಆ ಯುವತಿಗೂ ಓಂ ಪ್ರಕಾಶ್ ಅವರಿಗೂ ಇದ್ದಂಥ ಸಂಬಂಧ ಏನು ಅಂತ ಗೊತ್ತಿಲ್ಲ. ಆಕೆ ಯಾರು, ಇವರ ಕೌಟುಂಬಿಕ ಕಲಹಕ್ಕೆ ಆಕೆ ಹೇಗೆ ಕಾರಣವಾದಲು, ಆ ಯುವತಿಗೂ ದ್ವೇಷ ಬೆಳೀಲಿಕ್ಕೆ, ಆ ಯುವತಿ ಮತ್ತು ಓಂ ಪ್ರಕಾಶ್ ಅವರ ಪತ್ನಿಗೆ ದ್ವೇಷ ಬೆಳೀಲಿಕ್ಕೆ ಕಾರಣ ಏನು, ಇದು ಒಂದು ಭಾಗ. ಮತ್ತೊಂದು ಭಾಗ ಅಂತ ಹೇಳಿದ್ರೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಅವರು ಜಾಸ್ತಿ ವಿವಾದಗಳಿಗೆ ಕಾರಣ ಆಗ್ತಿತ್ತು ಅಂತ ಕಾಣಿಸುತ್ತೆ. ನೋಡಿ, ಬೆಂಗಳೂರಿನಲ್ಲಿ 2 ಮನೆಗಳನ್ನು ಹೊಂದಿದ್ರು ಅವರು. ಕಾವೇರಿ ಜಂಕ್ಷನ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ಇದೆ. HSR ಲೇಔಟ್ನ IPS ಕ್ವಾರ್ಟರ್ಸ್ನಲ್ಲಿ ಮನೆ ಇದೆ. ಜೊತೆಗೆ ಮನೆಯಲ್ಲಿ ಗಲಾಟೆ ಆದಾಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು. ಮನೆಯಲ್ಲಿ ಜಗಳ ಆದಾಗ ನೆಮ್ಮದಿ ಇಲ್ಲ, ಯಾವಾಗಲೂ ಕೂಡ ಕಿರಿಕಿರಿ ಎಂದಾಗ ಅವರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಗೆ ಬಂದು ವಾಸ ಮಾಡ್ತಾಯಿದ್ರು. 2 ಕಡೆಗಳಲ್ಲೂ ಕೂಡ ಆಸ್ತಿ ಇತ್ತು ಅವರಿಗೆ. IPS ಕ್ವಾರ್ಟರ್ಸ್ ಏನಿದ್ದಾವೆ ಅಲ್ಲಿ. ಕೆಲವು ತಿಂಗಳುಗಳ ಹಿಂದೆ ಓಂ ಪ್ರಕಾಶ್ ಮನೆ ಮುಂದೆ ಪತ್ನಿ ಧರಣಿ ಮಾಡಿದ್ರಂತೆ. ನೋಡಿ, HSR ಲೇಔಟ್ ಬಳಿ ಇರುವಂಥ ಮನೆಯ ಮುಂದೆ ಪತಿಯ ವಿರುದ್ಧವೇ ಪ್ರೊಟೆಸ್ಟ್ ಮಾಡಿದ್ರು. ಈ ಬಗ್ಗೆ HSR ಲೇಔಟ್ನಲ್ಲಿ ದೂರು ಕೂಡ ದಾಖಲಾಗಿತ್ತು. ಮನೆಯಲ್ಲಿ 3ನೇ ಮಹಡಿಯಲ್ಲಿ ವಾಸವಾಗಿದ್ದರು ಓಂ ಪ್ರಕಾಶ್. ಕೆಳ ಮಹಡಿಯಲ್ಲಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ. ಕೊಲೆಯ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರು ಪತ್ನಿ. ಮನೆಯಲ್ಲಿ ಸುಮಾರು 5-6 ಜನ ಇದ್ದರು. ಓಂ ಪ್ರಕಾಶ್ ಅವರ ಸೊಸೆ ಕೂಡ ಮನೆಯಲ್ಲೇ ಇದ್ದರು. ನೋಡಿ, ಈ ಜಗಳ ಅನ್ನೋದು ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅಂತ ಹೇಳ್ತಾರಲ್ಲ, ಇದು ಹಾಗಿರಲಿಲ್ಲ ಅಂತ ಕಾಣಿಸುತ್ತೆ. ಬಹಳ ವರ್ಷಗಳಿಂದಲೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯ, ದಾಂಪತ್ಯದ ಆ ಹೊಂದಾಣಿಕೆ ಹೋಗಿತ್ತು ಅಂತ ಕಾಣಿಸುತ್ತೆ. ಕೊನೆಗಾಲದಲ್ಲಿಯೂ ಕೂಡ ಅವರು ಹೀಗೆ ಕೊಲೆ ಮಾಡುವ ಹಂತಕ್ಕೆ ಬಂದು ಕೊಲೆಯೇ ಆಗೋಗಿದೆ. ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ.